ಇರುತ್ತಲ್ವಾ ಥ್ರೆಡಿಂಗ್ ಡಬ್ಬಿ ಕೇಳ್ತಾರೆ ಆ ವೆರೈಟಿ. ಸೊ ಇದರಲ್ಲಿ 4-5 ಸೈಜ್ ಅವೈಲಬಲ್ ಇದೆ. ಇದು ಗೇಜ್ ಕಮ್ಮಿನೇ ಬರುತ್ತೆ, ಅವಾಗ ಥ್ರೆಡಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಗೇಜ್ ಅಲ್ಲಿ ಬರಲ್ಲ ಈ ಐಟಮ್. ಬಟ್ ಇದು ಹೆಲ್ತ್ ಗೆ ತೊಂದರೆ ಇಲ್ವಾ ಸರ್? ಇದು ಗೇಜ್ ಕಮ್ಮಿ ಇದ್ರೆ? ಯಾಕಂದ್ರೆ ಇದು ಕುಕಿಂಗ್ ಮಾಡಲ್ಲ, ಓನ್ಲಿ ಸ್ಟೋರೇಜ್. ಸ್ಟೀಲ್ ಐಟಮ್ ಅಲ್ಲಿ ಪ್ಲಸ್ ಇಲ್ಲ ಮೈನಸ್ ಇಲ್ಲ. ಹೆಲ್ತ್ ಈಗ ಹುಳಿ ಎಲ್ಲ ಹಾಕ್ತಾಗ ಏನು ಟೊಮೊಟೊ ಎಲ್ಲ ಯೂಸ್ ಮಾಡಿದಾಗ ಏನು ತೊಂದರೆ ಆಗಲ್ಲ. ಸ್ಟೀಲ್ ಅಲ್ಲಿ ಯಾವ್ದು ಐಟಮ್ ರಿಯಾಕ್ಟ್ ಆಗಲ್ಲ. ಅದಕ್ಕೆ ಸ್ಟೀಲ್ ಒಳ್ಳೇದಂತೀವಿ ಕುಕಿಂಗ್ ಗೆ, ಸ್ಟೋರೇಜ್ ಗೆ. ಸೊ ಇದು ಕೂಡ ಹಾಗೆ ಚೆನ್ನಾಗಿದೆ, ಸಾಂಬಾರ್ ಹಾಕೊಂಡೋಗೋದಕ್ಕೆ ಚೆನ್ನಾಗಿದೆ. ಸಾಗು 3-4-5 ಸೈಜ್ ಅವೈಲಬಲ್ ಇದೆ. ಮತ್ತೆ 5 ಡಿಫರೆಂಟ್ ಶೇಪ್ಸ್ ಅವೈಲಬಲ್. ಇದೇನ್ ಪ್ರೈಸ್ ಇದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್? ಸ್ಮಾಲ್ ಸೈಜ್ ಬಂದು ಮೇಡಮ್ 120 ರೂಪೀಸ್ ಇದೆ. ಸೊ ಅಪ್ ಟು ಬಿಗ್ ಸೈಜ್ 5ನೇ ನಂಬರ್ ವರೆಗೂ ಇದೆ. ಸೊ ವೆರೈಟಿ ಆಫ್ ಶೇಪ್ಸ್ ಅವೈಲಬಲ್ ಇದೆ ಇದರಲ್ಲಿ. ಇದೊಂದು ಶೇಪ್, ಇದೊಂದು ಶೇಪ್, ಈ ತರದ್ ಒಂದು ಶೇಪ್, ಡೂಮ್ ಶೇಪ್ ಒಂದು ಬರುತ್ತೆ. ಯಾವ ಶೇಪ್ ಬೇಕು ನಿಮ್ಗೆ ಸಿಗತ್ತೆ. 5 ಸೈಜಸ್ ಅವೈಲಬಲ್, 5 ಶೇಪ್ ಅವೈಲಬಲ್. ಇದು ಟೀ ಕಾಫಿ ಮಗ್ಗು, ಚಿಕ್ಕ ಮಕ್ಳಿಗೆ. ಇನ್ಸೈಡ್ ಸ್ಟೀಲ್, ಔಟ್ಸೈಡ್ ಪ್ಲಾಸ್ಟಿಕ್. ಬಿಸಿ ಇದ್ರು ಇಟ್ಕೋಬಹುದು. ಬಿಸಿ ಆಗೋದಿಲ್ಲ, ಕೈ ಬಿಸಿ ಆಗೋದಿಲ್ಲ, ಬಿಸಿ ಆಗೋದಿಲ್ಲ, ಚಲ್ಕೊಳ್ಳಲ್ಲ. ಆಮೇಲೆ ಸೇಫ್ ಆಗಿರುತ್ತೆ. ಪ್ಲಾಸ್ಟಿಕ್ ಇನ್ಸುಲೇಟೆಡ್ ಇದೆ. ಪ್ಲಾಸ್ಟಿಕ್ ಇನ್ಸುಲೇಟೆಡ್. ಸೊ ಇದು ಒಂದು ವೆರೈಟಿ. ಇದರಲ್ಲಿ ವಿತ್ ಲಿಡ್ ಬೇಕು, ವಿತ್ ಲಿಡ್ ಅವೈಲಬಲ್ ಇದೆ. ಸರ್ ಇಲ್ಲಿ ಬಿಸಿ ಇರುತ್ತಾ ಸ್ವಲ್ಪ? ಇಲ್ಲ, ಇದು ಬಿಸಿ ಆಗಲ್ಲ ಮೇಡಮ್. ಅಲ್ಲ, ನಾವು ಒಂದು ಮಕ್ಳಿಗೆ ಹಾಲು ಇಟ್ಟಿರ್ತೀವಿ, ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಒಂದು ಲಿಡ್ ಹಾಕಿದ್ರೆ ಹಾಫ್ ಅನ್ ಅವರ್ ಬಿಸಿ ಇರುತ್ತೆ. ಹಾಫ್ ಅನ್ ಅವರ್ ಬಿಸಿ ಇರುತ್ತೆ. ಏನ್ ಪ್ರೈಸ್ ಇದೆ ಸರ್ ಇದು? ಇದು 150 ರೂಪೀಸ್. 150. ಇದು ನೂಡಲ್ಸ್ ಬೌಲ್, ಮಕ್ಳಿಗೆ ಊಟ ಹಾಕಿ ತಿನ್ಸಕ್ಕೆ ಯೂಸ್ ಆಗುತ್ತೆ. ಜಸ್ಟ್ ನಾರ್ಮಲ್ ಕವರ್ ವಿತ್ ಸ್ಪೂನ್ ಬರುತ್ತೆ. ಬರ್ಡೇ ಗಿಫ್ಟಿಂಗ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಏನ್ ಪ್ರೈಸ್ ಇದೆ ಸರ್ ಇದು? ರೇಂಜ್ 250 ರೂಪೀಸ್ ಸ್ಟಾರ್ಟಿಂಗ್ ಇದೆ. ವಿತ್ ಫೋರ್ಕು ಬರುತ್ತೆ. 2 ಕಲರ್ಸ್ ಇದೆ ಇದರಲ್ಲಿ. 5-6 ಕಲರ್ಸ್ ಬರುತ್ತೆ. 5-6 ಇದೆ. ಇದು ಪಂಚಪಾತ್ರ ಅಂತೀವಿ. ಇದು ಬಂದು ಸರ್ವಿಂಗ್ ಯೂಸ್ ಆಗುತ್ತೆ, ದೇವಸ್ಥಾನಕ್ಕೆಲ್ಲ ಹೋಗುತ್ತೆ, ತೀರ್ಥ ಹಾಕಿಡಕ್ಕೆ, ದೇವ್ರ ಮನೆಯಲ್ಲೂ ಯೂಸ್, ನಾವು ಕೂಡ ಮನೇಲಿ ಇಟ್ಕೋಬಹುದು, ದೇವ್ರ ಮನೇಲಿ ಇಟ್ಕೋಬಹುದು. ಇದು ಪೂಜೆಗೆ ಜಾಸ್ತಿ ಯೂಸ್ ಆಗುತ್ತೆ. ಏನ್ ಪ್ರೈಸ್ ಇದೆ ಸರ್ ಇದು? ಇದು ಓನ್ಲಿ 85 ರೂಪೀಸ್. 85 ರೂಪಾಯಿ. ದೊಡ್ಡ ಸೈಜ್ 85 ರೂಪೀಸ್. ಅಪ್ ಟು ಬಿಗ್ ಸೈಜ್ ವರ್ಗೂ ಸಿಗುತ್ತೆ. ಯಾವ ಸೈಜ್ ಬೇಕು ಅವೈಲಬಲ್ ಇದೆ. ಬಿಟ್ರೆ ಇದು ರಬ್ಬರ್ ವುಡ್ ಚಪಾತಿ ಮಣೆ ಸಿಗತ್ತೆ, ಮತ್ತೆ ರೋಸ್ ವುಡ್ ಚಪಾತಿ ಮಣೆ ಕೂಡ ಸಿಗತ್ತೆ. ಈ ರಬ್ಬರ್ ವುಡ್ ಅಂದ್ರೆ ಏನ್ ಡಿಫ್ರೆನ್ಸ್ ಇದೆ ಸರ್? ಇದು ರೋಸ್ ವುಡ್ ಅದು ಅವಾಗೇ ಹೇಳಿದ್ರಲ್ಲ ಅದೇ ತರ ಚಾಪಿಂಗ್ ಬೋರ್ಡ್. ಇದು ವೆಜಿಟೇಬಲ್ ಆಯಿಲ್ ಸೀಸನಿಂಗ್ ಮಾಡ್ಬೇಕಾಗತ್ತೆ. ಇದು ಯಾವ ಸೀಸನಿಂಗ್ ಮಾಡೋದ್ ಬೇಕಾಗಿಲ್ಲ. ಇದು ವೇಟ್ ಸ್ವಲ್ಪ ಕಮ್ಮಿ ಬರುತ್ತೆ, ಇದು ಸ್ವಲ್ಪ ಹೆವಿ ವೇಟ್ ಬರುತ್ತೆ. ಇದೇನ್ ಪ್ರೈಸ್ ಇದೆ? ಇದು ಬಂದು 550 ರೂಪೀಸ್ ಆಗುತ್ತೆ. ಇದು 500 ರೂಪೀಸ್ ಆಗುತ್ತೆ. ಕಾಸ್ಟ್ ವೈಸ್ ನಿಮ್ಗೆ ಅಷ್ಟು ಡಿಫ್ರೆನ್ಸ್ ಬೀಳಲ್ಲ, ಬಟ್ ಕ್ವಾಲಿಟಿ ವೈಸ್ ರೋಸ್ ವುಡ್ ಎಲ್ಲಕ್ಕಿಂತ ಟಾಪ್ ಬರುತ್ತೆ. ಇದು ರಬ್ಬರ್ ವುಡ್ ಓನ್ಲಿ ಅಬ್ರಾಡ್, ಮಕ್ಕಳು ಓದಕ್ ಹೋಗ್ತಾರೆ, ಲೈಟ್ ವೇಟ್ ಬೇಕು ಅಂದ್ರೆ ಇದು ತಗೊಂಡು ಹೋಗ್ತಾರೆ. ಬ್ಯಾಚುಲರ್ಸ್ಗೆ ಯೂಸ್ ಆಗುತ್ತೆ ತುಂಬಾ ಜಾಸ್ತಿ. ಇದಕ್ಕೆ ಲಟ್ಟಣ್ಗೂ ಅದೇ ತರ ಸಿಗುತ್ತೆ. ರೋಸ್ ವುಡ್ ಲಟ್ಟಣ್ಗೇನು ಸಿಗುತ್ತೆ, ಆಮೇಲೆ ಸಣ್ಣ ದಪ್ಪ ಲಟ್ಟಣ್ಗೇನು ಸಿಗುತ್ತೆ. ಇದರಲ್ಲೂ 3 ಸೈಜ್ ಅವೈಲಬಲ್ ಇದೆ, ಸ್ಮಾಲ್, ಮೀಡಿಯಂ, ಬಿಗ್ ಅಂತ. ಸರ್ ಅದು ಲೆಗ್ಸ್ ಕೊಟ್ಟಿದಿರಲ್ಲ ಅದು? ವಿತ್ ಲೆಗ್ಸ್ ಅವೈಲಬಲ್ ಇದೆ. ಇದು ಕೂಡ ರೋಸ್ ವುಡ್ ಐಟಮ್. ಕೆಲವರು ಹೈಟ್ ಬೇಕು ಅಂತ, ಹೌದು, ಬಗ್ಗಕ್ಕಾಗಲ್ಲ ಲೇಡೀಸ್ಗೆ ಅಂತ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಅವಾಗ ಇದು ಯೂಸ್ ಮಾಡಬಹುದು. ಇದು ರೇಟು 699 ಇದೆ. ಓಕೆ, ಇದು ಪೂಜಾ ರೂಮ್ ಅಲ್ಲಿ ಇಟ್ಕೊಳ್ಬಹುದಲ್ಲ ನಾವು? ಇದು ಪೂಜಾ ರೂಮ್ ಅಲ್ಲಿ ಬೇಕಂದ್ರೆ ದೇವರು ಇಡಕ್ಕೂ, ದೇವ್ರ ಪೀಠ ತರ ಕೂಡ ಯೂಸ್ ಮಾಡಬಹುದು. ಸೊ ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು. ಇದು ಒಂದು ತವಾ ಸ್ಟ್ಯಾಂಡ್, ದೋಸಾ ತವಾ, ಬಾಣ್ಲಿ, ನಾನ್ ಸ್ಟಿಕ್ ಬಾಣ್ಲಿ ಅಂತದ್ದು, ಫ್ರೈಯಿಂಗ್ ಪ್ಯಾನ್ ಅವೆಲ್ಲ ಇಡಕ್ಕೆ ಯೂಸ್ ಆಗುತ್ತೆ. ಇದು ಓನ್ಲಿ 750 ರೂಪೀಸ್ ಆಗುತ್ತೆ. ಇದು ಸ್ಟೈನ್ಲೆಸ್ ಸ್ಟೀಲ್, ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್, ಕಪ್ ಆಗಲ್ಲ, ತುಕ್ಕು ಹಿಡಿಯಲ್ಲ, 100% ಗ್ಯಾರಂಟಿ ಬರುತ್ತೆ. ಇದ್ರಲ್ಲಿ 2 ಸೈಜ್ ಇದೆಯಾ? ಇದರಲ್ಲಿ ಓನ್ಲಿ 1 ಸೈಜ್. 1 ಸೈಜ್. ಇದು ನಮ್ಮ ಹತ್ರ ಟೀ ಕಾಫಿ ಲೋಟ ಇದೆ, ತುಂಬಾ ವೆರೈಟಿ ಇದೆ. ಲೋವರ್ ರೇಂಜ್ 25 ರೂಪೀಸ್ ಸ್ಟಾರ್ಟಿಂಗ್, ಅಪ್ ಟು 140 ರೂಪೀಸ್ ಗಂಟ ಸಿಗುತ್ತೆ, ಡಿಪೆಂಡಿಂಗ್ ಆನ್ ಸೈಜು, ವೆರೈಟಿ. ಇದು ಎಲ್ಲಕ್ಕಿಂತ ಪ್ರೀಮಿಯಂ ಕ್ವಾಲಿಟಿ, 18x8 ಸ್ಟೀಲ್. ಏನ್ ಪ್ರೈಸ್ ಇದೆ ಸರ್ ಇದು? 140 ರೂಪೀಸ್. 140. ಚೆನ್ನಾಗಿದೆ ಇದು. ಕಲರ್ಡ್ ಲೋಟ ಬೇಕು, ಕಲರ್ಡ್ ಲೋಟ ಕೂಡ ಸಿಗುತ್ತೆ ಮಕ್ಕಳಿಗೆ. ಏನ್ ಸರ್ ಇದು ಸ್ಪೆಷಲ್? ಇದು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರ್ಲಿ ಅಂತ. ಇದರಲ್ಲಿ 3 ಕಲರ್ಸ್ ಅವೈಲಬಲ್ ಇದೆ. ಸೇಮ್ ವೆರೈಟಿಯಲ್ಲಿ ನಿಮ್ಗೆ ಊಟದ ಪ್ಲೇಟು, ಬಟ್ಲು, ಲೋಟ, ಸ್ಟೋರೇಜ್ ಕಂಟೈನರ್ಸ್ ಎಲ್ಲ ಕಮಿಂಗ್ ವೀಕ್ ಅಲ್ಲಿ ಎಲ್ಲ ಹೊಸ ಐಟಮ್ಸ್ ಆಡ್ ಆಗುತ್ತೆ. ಬೇರೆ ಬೇರೆ ಕಲರ್ಸ್ ಬರುತ್ತೆ, ಸೇಮ್ ಕಲರ್ ಬರುತ್ತೆ. ಮಾರ್ಬಲ್ ಫಿನಿಶ್ ಸಿಗುತ್ತೆ, ಸಿಂಗಲ್ ಕಲರ್ ಬೇಕು ಸಿಂಗಲ್ ಕಲರ್ ಸಿಗುತ್ತೆ. ನಿಮ್ ಕಿಚನ್ ಕ್ಯಾಬಿನೆಟ್ ಏನ್ ಕಲರ್ ಇರುತ್ತೆ ಅದೇ ಕಲರ್ ಪಾತ್ರೆ ಎಲ್ಲ ಸಿಗುತ್ತೆ ನಿಮ್ಗೆ. ಸೊ ಆ ವೆರೈಟಿಯಲ್ಲಿ ಎಲ್ಲ ಕುಕಿಂಗ್ ರೇಂಜ್ ಸಿಗುತ್ತೆ, ಸ್ಟೋರೇಜ್ ಕಂಟೈನರ್ ಸಿಗುತ್ತೆ, ಸರ್ವಿಂಗ್ ಡಿಶಸ್ ಸಿಗುತ್ತೆ. ಪ್ರತಿ ಒಂದು ಐಟಮ್ ಕಲರ್ಡ್ ಅಲ್ಲಿ ಸಿಗುತ್ತೆ. ವಿತ್ ಮಾರ್ಬಲ್ ಫಿನಿಶ್ ಬೇಕು, ಮಾರ್ಬಲ್ ಫಿನಿಶ್ ಸಿಗುತ್ತೆ. ಇವೆಲ್ಲ ಟೀ ಕಾಫಿ ಲೋಟ ಇದೆ. ಈ ಕಡೆ ಎಲ್ಲ ನಮ್ಮ ಹತ್ರ ಮೋರ್ ದೆನ್ 15 ವೆರೈಟೀಸ್ ವಾಟರ್ ಗ್ಲಾಸಸ್ ಇದೆ.
ಮತ್ತೆ ಕ್ವಾಂಟಿಟಿ ಬೇಕು ಕ್ವಾಂಟಿಟಿ ಸಿಗುತ್ತೆ, ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ. ಸರ್ ಈ ಡಿಸೈನ್ ತುಂಬಾನೇ ಯೂನಿಕ್ ಅಂತ ಹೇಳ್ಬೋದು, ಚೆನ್ನಾಗಿದೆ ಇದು. ಇದು ಲೇಸರ್ ಡಿಸೈನ್ ಅಂತೀವಿ, ಪ್ಲಸ್ ಮ್ಯಾಟ್ ಫಿನಿಶ್ ಇದೆ. ಇದ್ರಲ್ಲಿ ನೀವು ಕೈಯಿಂದ ಇಟ್ಕೊಂಡ್ರು ಕೈ ಫಿಂಗರ್ ಪ್ರಿಂಟ್ಸ್ ಮಾರ್ಕ್ ಬರಲ್ಲ. ಇದು ಪ್ಲೇನ್ ಇತ್ತು ಅಂದ್ರೆ ಮಾರ್ಕ್ ಬರುತ್ತೆ. ಪ್ಲೇನ್ ಇದು ಮ್ಯಾಟ್ ಫಿನಿಶ್ ಅಲ್ಲಿ ನಿಮ್ಗೆ ಮಾರ್ಕ್ ಬರುತ್ತೆ. ವಾಷಿಂಗ್ ಕೂಡ ತುಂಬಾ ಸುಲಭ ಇದೆ. ಹೌದು, ವಾಷಿಂಗ್ ಈಸಿ, ಡಿಶ್ ವಾಷರ್ ಸೇಫ್ ಐಟಮ್ ಎಲ್ಲ. ಇದು ಜ್ಯೂಸ್ ಸರ್ವ್ ಮಾಡಕ್ಕೂ ಯೂಸ್ ಆಗುತ್ತೆ, ನೀರ್ಗೂ ಯೂಸ್ ಆಗುತ್ತೆ, ಮಜ್ಜಿಗೆನೂ ಕುಡಿಬಹುದು, ಚೆನ್ನಾಗಿರುತ್ತೆ. ಮಲ್ಟಿಪರ್ಪಸ್. ಇವೆಲ್ಲ ಫ್ಯಾನ್ಸಿ ವೆರೈಟಿ ಕೂಡ ಅವೈಲೇಬಲ್ ಇದೆ. ಹ್ಯಾಮರ್ಡ್ ಡಿಸೈನ್ ಬೇಕು, ಹ್ಯಾಮರ್ಡ್ ಡಿಸೈನ್. ಇದು ತುಂಬಾ ಟಮ್ಲರ್ ತರ ಇದೆ ಸರ್ ಇದು. ಟಮ್ಲರ್ ಇದು ಲೇಟೆಸ್ಟ್. ಇದರಲ್ಲಿ ಕೈ ಮಾರ್ಕ್ ಇಟ್ರು ಬರಲ್ಲ. ಏನ್ ಪ್ರೈಸ್ ಇದೆ ಸರ್ ಇದು? ಇದೇನ್ ಪ್ರೈಸ್ ಇದೆ? ಇದು 100 ರೂಪೀಸ್ ಇದೆ ಮೇಡಮ್. ಇದು 120 ರೂಪೀಸ್ ಇದೆ. ಇದು 150 ರೂಪೀಸ್ ಇದೆ. ಹಾಗೆ ಸೊ ಇನ್ನೂ ರೇಂಜಸ್ ಬೇಕು, ಇನ್ನೂ ರೇಂಜಸ್ ಇದೆ ನಮ್ಮ ಹತ್ರ. ಸಿಟ್ರಸ್ ರೇಂಜ್ ಯಾವಾಗಲೇ ತೋರಿಸ್ತೀವಿ, ಹೊಸ ಪ್ಯಾಟರ್ನ್. ಅದರಲ್ಲೂ ನ್ಯಾರೋ ಮೌತ್, ವೈಡ್ ಮೌತ್ ಎರಡು ಕೂಡ ಅವೈಲೇಬಲ್ ಇದೆ. ಎರಡು ಸೈಜ್ ಇದೆ ಇದರಲ್ಲಿ. ಎರಡು ವೆರೈಟಿ ಇದೆ. ಸೊ ಯಾವ್ದು ಬೇಕಾದ್ರೂ ಸಿಗುತ್ತೆ, ಕೊಳೆ ಕೂತ್ಕೊಳ್ಳಲ್ಲ, ಮತ್ತೆ ಈಸಿ ಕ್ಲೀನಿಂಗ್ ಇದೆ. ಸೊ ಫುಲ್ ಕುಕ್ಕಿಂಗ್ ರೇಂಜ್ ಸಿಗುತ್ತೆ. ಸರ್ ಅದು ದೊಡ್ಡದು, ಅದು ಲೋಟನ? ಇದು ಲಸ್ಸಿ ಗ್ಲಾಸ್ ಅಂತೀವಿ, ಪಂಜಾಬಿ ಸ್ಟೈಲ್. ಲಸ್ಸಿ ಕುಡಿಯಕ್ಕೆಲ್ಲ ಯೂಸ್ ಆಗುತ್ತೆ. ಲಸ್ಸಿ ಅಂದ್ರೆ ಮಜ್ಜಿಗೆನ ಮೊಸರು ನೀವು ಹೇಳ್ತಿರೋದು? ಮೊಸರು ಇಂದ ಕುಡಿತಾರ? ಅಷ್ಟು ದೊಡ್ಡದು ಕ್ವಾಂಟಿಟಿ, ಮೋರ್ ದೆನ್ ½ ಲೀಟರ್ ಕುಡಿತಾರೆ. ಸೊ ಯೂಶಲಿ ಈ ಸೈಜ್ ಹೋಗುತ್ತೆ ಲಸ್ಸಿ ಗ್ಲಾಸ್. ಪ್ಲಸ್ ಪ್ರೆಸಿಂಗ್, ಇದು ಸ್ಪಿನ್ ಸಿಂಗಲ್ ಶೀಟ್ ಪ್ರೆಸಿಂಗ್ ಐಟಮ್, ಜಾಯಿಂಟ್ ಇಲ್ಲ. ಇದು ರೇಟ್ 217 ಅಂತ ಇದೆ ಇದರಲ್ಲಿ. 217. ಇದು ನಿಮಗೆ ಡಿಸ್ಕೌಂಟ್ ಹೋಗಿ 180 ಆಗುತ್ತೆ. 180. ಓಕೆ. ಇದು ಕಪ್ ಕೇಕ್ ಬೌಲ್, 3 ಸೈಜ್ ಬರುತ್ತೆ, ಸೆಟ್ ಆಫ್ 3 ಬರುತ್ತೆ. ಇದರಲ್ಲಿ 2-3 ಡಿಸೈನ್ಸ್ ಅವೈಲೇಬಲ್ ಇದೆ. ಏನ್ ಪ್ರೈಸ್ ಇದೆ ಸರ್? ಇದು ಓನ್ಲಿ 150 ರೂಪೀಸ್ 3 ಪೀಸ್ಗೆ. ಅದು ಬಿಟ್ರೆ ರೆಗ್ಯುಲರ್ ರೌಂಡ್ ಶೇಪ್ ಬೇಕು, ರೌಂಡ್ ಶೇಪ್ ಸಿಗುತ್ತೆ. ಫ್ಲವರ್ ಶೇಪ್ ಬೇಕು, ಫ್ಲವರ್ ಶೇಪ್ ಸಿಗುತ್ತೆ. ಸ್ಕ್ವೇರ್ ಬೇಕು, ಸ್ಕ್ವೇರ್ ಸಿಗುತ್ತೆ. ಯಾವ ಡಿಸೈನ್ ಕೇಳ್ತೀರಾ ಅದು ಸಿಗುತ್ತೆ. ಇದು ಬಂದು ಪೂನಾ ಕಪ್ ಅಂತೀವಿ. ಇದು ಕೆಲವರು ಟೀ ಕಾಫಿ ಕುಡಿಯಕ್ಕೆ ಯೂಸ್ ಮಾಡ್ತಾರೆ. ಪ್ಲಸ್ ಇದು ಕ್ಯಾಶ್ ಬಾಕ್ಸ್ ಗೆ ಕಾಯಿನ್ಸ್ ಇಡಕ್ಕೂ ಸ್ಟೋರ್ ಮಾಡಕ್ಕೂ ಅವೈಲೇಬಲ್ ಇದೆ. 3 ಸೈಜಸ್ ಅವೈಲೇಬಲ್ ಇದೆ. ಇದು ಸೋಪ್ ಸೋರ್ಸಕ್ಕೆ, ಫ್ರೂಟ್ ಸ್ಟೋರ್ ಮಾಡಕ್ಕೆ 2 ಡಿಸೈನ್ ಅವೈಲೇಬಲ್ ಇದೆ. ಓವಲ್ ಇದೆ ಮತ್ತೆ ಸ್ಕ್ವೇರ್ ಇದೆ. ಸೊ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಇದು ಸ್ಕ್ವೇರ್ ಡಿಸೈನು ಬೇಕಂದ್ರೆ ಇದು ಹ್ಯಾಂಡಲ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸಿಂಕ್ ಮೇಲೆ ಇಟ್ಬಿಟ್ಟು ತರಕಾರಿ ಎಲ್ಲ ವಾಶ್ ಮಾಡ್ಕೋಬಹುದು. ಸಪೋರ್ಟ್ ಸಿಗುತ್ತೆ ಈ ಹ್ಯಾಂಡ್ ಸಿಗುತ್ತೆ. ಸರ್ ಇಲ್ಲಿ ಹ್ಯಾಂಡ್ ತರ ಇದೆಲ್ಲ ಕೆಳಗಡೆ ಓನ್ಲಿ ಸಪೋರ್ಟ್ ಇದೆ. ಇನ್ ಕೇಸ್ ಹಂಗೆ ಸಿಂಕ್ ಮೇಲೆ ಇಟ್ಬಿಟ್ಟು ವಾಶ್ ಮಾಡಂಗಿದ್ರೆ ಕೆಳಗಡೆ ಸಪೋರ್ಟ್ ಇರುತ್ತೆ, ಟಚ್ ಆಗಲ್ಲ. ಏನ್ ಪ್ರೈಸ್ ಇದೆ ಸರ್ ಇದು? ಇದು 1050 ರೂಪೀಸ್. ಇದು ಸೊಪ್ಪು ತೊಳೆಯೋದಕ್ಕೆ, ತರಕಾರಿ ತೊಳೆಯೋದಕ್ಕೆ ಉಪಯೋಗ. ಆಮೇಲೆ ಸ್ಟೋರೇಜ್ಗೂ ಯೂಸ್ ಮಾಡಬಹುದು. ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್ ಇದೆ, ಕಪ್ ಆಗಲ್ಲ, ತುಕ್ಕಿದೆಯಲ್ಲ, ಫುಲ್ ಗ್ಯಾರಂಟಿ ಇದೆ. ಮೆಶ್ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಇದು ಬಂದು ಸ್ಯಾಂಡ್ವಿಚ್ ಮೇಕರ್. ಇದು ನಿಮ್ಗೆ ಡೈಮಂಡ್ ಕಟ್ ಡಿಸೈನ್ ಬೇಕು ಸಿಗುತ್ತೆ, ವ್ಯಾಫಲ್ ಮೇಕರ್ ಸಿಗುತ್ತೆ, ಗ್ರಿಡ್ ಡಿಸೈನ್ ಬೇಕು ಸಿಗುತ್ತೆ. 3-4 ವೆರೈಟಿ ಇದೆ. ಪ್ಲಸ್ ಜಂಬೋ ಸೈಜ್ ಬೇಕು, ಜಂಬೋ ಸೈಜ್ ಅವೈಲೇಬಲ್ ಇದೆ. ನಾನ್ ಸ್ಟಿಕ್ ಬೇಕು, ನಾನ್ ಸ್ಟಿಕ್ ಅವೈಲೇಬಲ್ ಇದೆ. ಅಲ್ಯೂಮಿನಿಯಂ ಬೇಕು, ಅಲ್ಯೂಮಿನಿಯಂ ಅವೈಲೇಬಲ್ ಇದೆ. ಸರ್ ಇದು ಅಷ್ಟೇನಾ? ಇದು ಕೂಡ ಅದೇ ಸೇಮ್ ಐಟಮ್. ಇದು ವ್ಯಾಫಲ್ ಮೇಕರ್ ಐಟಮ್. ಇದು ಯಾವ ಸೈಜ್ ಬೇಕು ಸಿಗುತ್ತೆ. ಏನ್ ಪ್ರೈಸ್ ಇದೆ ಇದು? ಇದು ಬಂದು ಓನ್ಲಿ 550 ರೂಪೀಸ್ ಆಗುತ್ತೆ. ಇದು ಬಂದು ಮೆಜರ್ಮೆಂಟ್ಗೆ ಸೇರು ಪಾವ್ ಅಂತೀವಲ್ವಾ, ಆ ಐಟಮ್. ಇದು ಅರ್ಧ ಸೇರು, ಫುಲ್ ಸೇರು. ಚಟಕ್ ಬೇಕು, ಚಟಕ್ ಸಿಗತ್ತೆ. ಸ್ಮಾಲ್ ಸೈಜಸ್ ಯಾವ ಸೈಜ್ ಬೇಕು ಸಿಗತ್ತೆ. 70 ರೂಪೀಸ್ ಸ್ಟಾರ್ಟಿಂಗ್ ಇದೆ, ಅಪ್ ಟು 200 ಚೇಂಜ್ ವರ್ಗೂ ಸಿಗತ್ತೆ, ಡಿಪೆಂಡಿಂಗ್ ಆನ್ ಸೈಜ್. ಸೇರು ಪಾವ್ ಚಟಕ್ಕು, ಇದು ಫುಲ್ ಸೇರು, ಇದು ಅರ್ಧ ಸೇರು, ಇದು ಪಾವು, ಇದು ಚಟಕ್ಕು. ಇದು ಆಕ್ಚುಯಲ್ ಕೆಪಾಸಿಟಿ 150 ಗ್ರಾಮ್ಸ್, 250 ಗ್ರಾಮ್ಸ್, 500 ಗ್ರಾಮ್ಸ್, 1 ಕಿಲೋ. ಇವೆಲ್ಲ ಆಕ್ಚುಯಲ್ ಕೆಪಾಸಿಟಿ, ಎಕ್ಸಾಕ್ಟ್ ಯಾವುದು ಬರಲ್ಲ. ಸೊ ಫುಲ್ ಸೆಟ್ ತಗೊಂಡ್ರೆ ನಿಮ್ಗೆ 1000 ರೂಪೀಸ್ ಅಲ್ಲಿ ಬಂದ್ಬಿಡುತ್ತೆ. ಪ್ಯೂರ್ 18x8 ಸ್ಟೇನ್ಲೆಸ್ ಸ್ಟೀಲ್. ಇದು ಫುಲ್ ಸೆಟ್ ತಗೊಳ್ಬೇಕಾ ಅಥವಾ ಇಂಡಿವಿಜುವಲ್ ಬೇಕಂದ್ರೆ ಇಂಡಿವಿಜುವಲ್ ಕೊಡ್ತೀವಿ. ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಸಿಗುತ್ತೆ. ಇದು 100 ಪೀಸ್ ಬೇಕು, 100 ಪೀಸು ಅವೈಲೇಬಲ್ ಇದೆ ನಮ್ಮ ಹತ್ರ. ಇವೆಲ್ಲ ಡಬ್ರಿಗಳು. ಇದು 3-4 ಸೈಜಸ್, ಚಿಕ್ಕ ಸೈಜಸ್. ಫ್ಲಾಟ್ ಬಾಟಮ್, ರೌಂಡ್ ಬಾಟಮ್ ಎರಡು ಅವೈಲೇಬಲ್ ಇದೆ. ಕಾಪರ್ ಬಾಟಮ್ ಬೇಕು, ಕಾಪರ್ ಬಾಟಮ್ ಕೂಡ ಅವೈಲೇಬಲ್ ಇದೆ. ಇವೆಲ್ಲ ಸ್ಟಾರ್ಟಿಂಗ್ 100 ರೂಪೀಸ್ ಇಂದ ಇದೆ, ಡಿಪೆಂಡಿಂಗ್ ಆನ್ ಸೈಜ್, ಕ್ವಾಲಿಟಿ. ಇದರಲ್ಲಿ 18 ಗೇಜ್ ಬರುತ್ತೆ, 20 ಗೇಜ್ ಬರುತ್ತೆ, 22 ಬರುತ್ತೆ, 26 ಬರುತ್ತೆ. ಯಾವ ಕ್ವಾಲಿಟಿ ಬೇಕು ಆ ಕ್ವಾಲಿಟಿ ಸಿಗುತ್ತೆ. ಮತ್ತೆ 4 6 ಸೈಜ್ ಸೆಟ್ ಬೇಕು, ಸೆಟ್ ಸಿಗುತ್ತೆ. ಸೆಟ್ ತಗೊಂಡ್ರೆ ಅಡಿಷನಲ್ ಡಿಸ್ಕೌಂಟ್ ಬರುತ್ತೆ ನಮ್ಮಲ್ಲಿ. ಎವ್ರಿ ಮಂತ್ ಸ್ಕೀಮ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ವೆರೈಟಿ ನಾವು ಆಪರೇಟ್ ಮಾಡ್ತೀವಿ. ಇದು ಬಂದು ಮಸಾಲೆ ಬಾಕ್ಸ್. ಮಸಾಲಾ ಬಾಕ್ಸ್ ಅಲ್ಲಿ ರೌಂಡ್ ಶೇಪ್ ಇದೆ, ಸ್ಕ್ವೇರ್ ಶೇಪ್ ಇದೆ, ಯಾವ್ದು ಬೇಕಾದ್ರೂ ಸಿಗುತ್ತೆ. ವಿತ್ ಸೀತ್ರೂ ಬೇಕು, ಸೀತ್ರೂ ಅವೈಲೇಬಲ್ ಇದೆ. ಇದು ಓನ್ಲಿ 1200 ರೂಪೀಸ್. 700 ರೂಪೀಸ್ ಇಂದ ಸ್ಟಾರ್ಟಿಂಗ್ ಇದೆ ಮಸಾಲಾ ಬಾಕ್ಸ್. ಈ ಟೈಪು ಆಂಟಿಕ್ ಮಸಾಲಾ ಬಾಕ್ಸ್ ಬೇಕು, ಆಂಟಿಕ್ ಮಸಾಲಾ ಬಾಕ್ಸ್ ಇದೆ. ಇದು ಲೇಟೆಸ್ಟ್ ಐಟಮ್.
ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್, ಇದಕ್ಕೂ ಕೂಡ ಗ್ಯಾರಂಟಿ ಬರುತ್ತೆ. ಏನ್ ಪ್ರೈಸ್ ಇದೆ ಇದು? ಇದು ಬಂದು ಓನ್ಲಿ 1500 rupees. ಓಕೆ. ಆಂಟಿಕ್ ಫಿನಿಶ್. ಓಕೆ. ಇದು ಟಿಫಿನ್ ಬಾಕ್ಸಸ್ ಹಳೆ ಕಾಲದ್ದು. ಇದು ಬಂದು 7 ಕಂಟೈನರ್ಸ್ 5 ಕಂಟೈನರ್ಸ್ ಯಾವ ತರ ಬೇಕು ಆ ಟೈಪ್ ಸೈಜ್ ಸಿಗುತ್ತೆ. ಅಗ್ಲ ಬೇಕು ಒಂಚೂರು ಅಗ್ಲಾನು ಸಿಗುತ್ತೆ ಈ ವೆರೈಟಿಯಲ್ಲಿ. 1200 rupees ಸ್ಟಾರ್ಟಿಂಗ್ ರೇಂಜ್ ಇದೆ. 4 ಕಂಟೈನರ್ಸ್. ಇದು ಹೈಟ್ ಇರೋದು, ಮೊದಲು ತೋರಿಸಿದ್ದು ಹೈಟ್ ಕಮ್ಮಿ ಇರೋದು. ಸೊ ಯಾವ ವೆರೈಟಿ ಬೇಕು. ಕಂಪಾರ್ಟ್ಮೆಂಟ್ ಜಾಸ್ತಿ ಇದೆ ಅದರಲ್ಲಿ. ಅದರಲ್ಲಿ ಕಂಪಾರ್ಟ್ಮೆಂಟ್ ಜಾಸ್ತಿ. ಒಬ್ರಿಗೆ ಜಾಸ್ತಿ ವೆರೈಟಿ ಊಟ ಹಾಕ್ತೀರಾ ಅಂದ್ರೆ ಈ ವೆರೈಟಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಇಬ್ರಿಗೆ ಬೇಕು ಅಂದ್ರೆ ಇಬ್ರಿಗೆ ಇದು ಯೂಟಿಲೈಸ್ ಮಾಡ್ಕೋಬಹುದು. ಅನ್ನ ಸಾರು ಚಪಾತಿ ಪಲ್ಯ ಅಂತ ಸಿಂಪಲ್ ಹಾಕಕ್ಕೆ. ಸೊ ಇದ್ರಲ್ಲಿ ಅಗ್ಲ ಬೇಕು ಅಗ್ಲ ಕೂಡ ಸಿಗುತ್ತೆ. ಆಮೇಲೆ ಶೇಪ್ಸ್ ಸಿಗುತ್ತೆ. ಇದು ಅಗ್ಲ ಪ್ಯಾಟರ್ನ್. ಇದ್ರಲ್ಲಿ 3 ಸ್ಟೆಪ್ 4 ಸ್ಟೆಪ್ ಎಲ್ಲ ಸಿಗುತ್ತೆ. 10 ಜನಕ್ಕೆ ಊಟ ಆಗುತ್ತೆ ಇದು. ಇದು 10 ಜನಕ್ಕೆ 5 ಜನಕ್ಕೆ ಕ್ಯಾಟರಿಂಗ್ ಮಾಡೋರಿಗೆ ಯೂಸ್ ಆಗುತ್ತೆ. ಯೂಸ್ ಮಾಡ್ಕೋಬಹುದು. ಇನ್ನು ದೊಡ್ಡದು ಬೇಕು ದೊಡ್ಡ ಸೈಜು ಅವೈಲೇಬಲ್ ಇದೆ. ಪ್ರೀಮಿಯಂ ಕ್ವಾಲಿಟಿ ಇವೆಲ್ಲ. ಇದ್ರಲ್ಲಿ ನಿಮ್ಗೆ ಜಾಯಿಂಟ್ ಬರಲ್ಲ, ಬೇರೆ ಇದ್ರಲ್ಲೆಲ್ಲ ಜಾಯಿಂಟ್ ಬರುತ್ತೆ. ನೀವು ನೋಡ್ಕೋಬಹುದು, ಎಲ್ಲೂ ಜಾಯಿಂಟ್ ಇಲ್ಲ ಇದರಲ್ಲಿ. ಫುಲ್ ಕಂಪ್ಲೀಟ್ಲಿ ಪ್ಲೇನ್ ಬರುತ್ತೆ. 3 ಸೈಜ್ ಅವೈಲೇಬಲ್ ಇದೆ. ವಿತ್ ಲಿಡ್ ಬರುತ್ತೆ. ಕುಕ್ ಮಾಡಿ ಸರ್ವ್ ಮಾಡಿ. ರೌಂಡ್ ಶೇಪ್ ಇದೆ. ಪೊಂಗಲ್ ಅಂಡಿ ಅಂತೀವಿ. ಯೂಶಲಿ ಪೊಂಗಲ್ ಮಾಡಕ್ ಜಾಸ್ತಿ ಯೂಸ್ ಆಗುತ್ತೆ, ಹಾಲ್ ಬಿಸಿ ಮಾಡಕ್ ಯೂಸ್ ಆಗುತ್ತೆ. ಇದು ದಾಲ್ ಅಂಡಿ ಅಂತೀವಿ, ತಡ್ಕ ಹಾಕ್ಬಿಟ್ಟು ದಾಲು ಮಾಡ್ಕೋಬಹುದು. ಇದು ಮಲ್ಟಿಪರ್ಪಸ್ ಅಂಡಿ ಅಂತೀವಿ. ಈ ವೆರೈಟಿ ಇದೆ ಸರ್. ಇದೆಲ್ಲ ಗ್ಯಾಸ್ ಸ್ಟವ್ ಮಾತ್ರ ಅಲ್ಲ, ಇಂಡಕ್ಷನ್ ಆಗಲ್ಲ. ಇಂಡಕ್ಷನ್ಗೂ ಆಗುತ್ತೆ, ಗ್ಯಾಸ್ಗೂ ಆಗುತ್ತೆ. ಈ ಐಟಮ್ಸ್ ಸ್ಟೀಲ್ ಫ್ಲಾಟ್ ಬಾಟಮ್, ಗ್ಯಾಸ್ ಇಂಡಕ್ಷನ್ ಎಲ್ಲ ಆಗುತ್ತೆ. ಬರೀ ಚಿಕ್ಕ ಸೈಜ್ ಕೆಲವೊಂದು ಟೈಮ್ ಇಂಡಕ್ಷನ್ ವರ್ಕ್ ಆಗಲ್ಲ. ಡೊಮೆಸ್ಟಿಕ್ ಇಂಡಕ್ಷನ್ ಗೆ ಚಿಕ್ಕ ಸೈಜ್ ವರ್ಕ್ ಆಗುತ್ತೆ. ಕಮರ್ಷಿಯಲ್ ಇಂಡಕ್ಷನ್ ಇದ್ರೆ ಆಗುತ್ತೆ. ಇಲ್ಲ ಗಿಫ್ಟಿಂಗ್ ರೇಂಜ್ ಐಟಮ್ ಸ್ಟಾರ್ಟಿಂಗ್ ಫ್ರಮ್ 30 rupees ಅಪ್ ಟು 300-400 rupees ಗಂಟ ಏನ್ ಗಿಫ್ಟಿಂಗ್ ರೇಂಜ್ ಬೇಕು ಅದು ಕೂಡ ಅವೈಲೇಬಲ್ ಇದೆ. ಇದು 30 rupees ಪ್ಲೇಟು, ಇದು 100 rupees ಪ್ಲೇಟು. ಇದೆರಡು ಗೇಜು ಕ್ವಾಲಿಟಿ ವ್ಯತ್ಯಾಸ ಇರುತ್ತೆ. ಇದು ಹೆವಿ ಇದೆ ಸರ್, ತುಂಬಾ. ಹೌದು, ನೋಡೋದಕ್ಕೆ ಗೊತ್ತಾಗ್ತಿದೆ. ಇದು ತುಂಬಾ ಹೆವಿ ಬರುತ್ತೆ, ಇದು ಲೈಟ್ ವೇಟ್ ಬರುತ್ತೆ. ಸೊ ಯಾವ ತರ ಕ್ವಾಲಿಟಿ ಕೇಳ್ತೀರಾ ಹಂಗ್ ಸಿಗುತ್ತೆ. ಇವೆಲ್ಲ ಫ್ರಿಜ್ ಸ್ಟೋರೇಜ್ ಕಂಟೈನರ್ಸ್. ಇದು ಗಿಫ್ಟಿಂಗ್ ಗೆ ಹೋಗುತ್ತೆ, ಮತ್ತೆ ಮನೆಯಲ್ಲಿ ಅಡಿಗೆ ಮಾಡಿಬಿಟ್ಟು ಸ್ಟೋರ್ ಮಾಡಿಬಿಟ್ಟು ಇಡಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ 2 ಪ್ಯಾಟರ್ನ್ ಇದೆ. ಇದು ಒಂದು. ಏನ್ ಪ್ರೈಸ್ ಇದೆ ಸರ್ ಇದು? ಇದು 200 ರೂಪಾಯಿ, ಇದು 180 rupees. ಇವೆಲ್ಲ ಸ್ಟೋರೇಜ್ ಕಂಟೈನರ್ಸ್, ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ ವಿತ್ ಸೀ ಥ್ರೂ ಲಿಡ್ ಬೇಕು ಅದು ಸಿಗತ್ತೆ. ಪ್ಲೇನ್ ಬೇಕು ಪ್ಲೇನ್ ಸಿಗತ್ತೆ. ಫ್ಲಾಟ್ ಬೇಕು ಫ್ಲಾಟ್ ಇದೆ. ರೌಂಡ್ ಶೇಪ್ ಬೇಕು ರೌಂಡ್ ಶೇಪ್ ಅಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ 5 to 7 ಸೈಜಸ್ ಅವೈಲೇಬಲ್ ಇದೆ. ಟಿಫಿನ್ ಬಾಕ್ಸ್ ತರಾನು ಕ್ಯಾರಿ ಮಾಡ್ಕೋಬಹುದು. ಮೇನ್ ಇದು ಚಿಕ್ಕದು ಚಟ್ನಿ ಡಬ್ಬಿ ಅಂತೀವಿ, ಉಪ್ಪಿನಕಾಯಿಗೆ ಚಟ್ನಿಗೆ ಅದಕ್ಕೆ ಯೂಸ್ ಆಗುತ್ತೆ. ಸ್ಮಾಲ್ ಸೈಜ್ ಇಂದ ಹಿಡಿದು ಬಿಗ್ ಸೈಜ್ ವರ್ಗೂ ಇದೆ. ಸ್ಮಾಲ್ ಸೈಜ್ ಅಲ್ಲೂ ಸೀ ಥ್ರೂ ಲಿಡ್ ಬೇಕು ಚಟ್ನಿ ಡಬ್ಬಿ ಅದು ಅವೈಲೇಬಲ್ ಇದೆ. ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ. ಇದು ಗಿಫ್ಟಿಂಗ್ ಬಾಕ್ಸ್, ಲೇಸರ್ ಡಿಸೈನ್ ಬರುತ್ತೆ. ಮದುವೆಯಲ್ಲಿ ಗಿಫ್ಟ್ ಕೊಡಕ್ಕೆ, ಏನಾದ್ರು ಫಂಕ್ಷನ್ ಇತ್ತು ಗಿಫ್ಟ್ ಕೊಡಕ್ಕೆ ಬಲ್ಕ್ ಕ್ವಾಂಟಿಟಿ ಅವೈಲೇಬಲ್ ಇದೆ. ಎಲ್ಲ ಸ್ಟೋರೇಜ್ ಕಂಟೈನರ್ಸ್ ಮಿಕ್ಕಿದೆಲ್ಲ ನೋಡ್ಕೋಬಹುದು. ಫ್ಲಾಟ್ ಇದೆ. ಇದು ಲೈಟ್ ವೆಯ್ಟ್ ಐಟಮ್, 100 rupees. ಇಷ್ಟು ಡಬ್ಬಿ 100 rupees ಗೆ ಸಿಗುತ್ತೆ. ಸೊ ಇದು ಕೂಡ ನೀವು ಗಿಫ್ಟಿಂಗ್ ಗೆ ಯೂಸ್ ಮಾಡಬಹುದು. ಸರ್ ಇದೆಲ್ಲ ಫ್ಲಾಟ್ ಎಲ್ಲ ಏನ್ ರೇಟ್ ಇದೆ? ಫ್ಲಾಟ್ 110 rupees ಓನ್ಲಿ. ಕಡಿಮೆ ರೇಟ್ ಸಿಗುತ್ತಾ? 110 rupees ಸ್ಟಾರ್ಟಿಂಗ್ ಇದೆ. ಯಾವ್ದು ಬೇಕಾದ್ರೂ ಸಿಗುತ್ತೆ. ಸೊ 100 rupees ಇಂದ ನಿಮಗೆ ಅಪ್ ಟು ಎಷ್ಟುವರೆಗೂ ಸಿಗುತ್ತೆ ಸರ್? 500 rupees ಗಂಟ ಇದೆ. 100 rupees ಸ್ಟಾರ್ಟಿಂಗ್ ಇದೆ ಡಬ್ಬಿ ರೇಂಜ್. ಇದು ಒಂದು ಯೂನಿಕ್ ಐಟಮ್ ಇದೆ. ತೆಂಗಿನಕಾಯಿ ಹೊಡಿಯಕ್ಕೆ. ಟೈಲ್ಸ್ ಎಲ್ಲ ಡ್ಯಾಮೇಜ್ ಆಗಲ್ಲ. ಕೆಳಗಡೆ ರಬ್ಬರ್ ಬ್ಯಾಕಿಂಗ್ ಬರುತ್ತೆ. ಫಿಕ್ಸ್ ಆಗುತ್ತೆ ಇದು? ಇಲ್ಲ, ಹಂಗೆ ಇಟ್ಬಿಟ್ಟು ಹೊಡಿಯೋದು. ನೀರು ಇದ್ರಲ್ಲೇ ಕಲೆಕ್ಟ್ ಆಗುತ್ತೆ. ಕೈ ಮಾತ್ರ ಮುರಿದಾಕ್ಬಿಟ್ಟು ನೀರು ಒಂದ್ರಲ್ಲಿ ತೆಗಿಬಹುದು. ಏನ್ ಪ್ರೈಸ್ ಇದೆ ಸರ್ ಇದು? ಇದು 250 rupees ಮೇಡಮ್. ಸ್ಮಾಲ್ ಸ್ಟೀಲ್ ಏನಾ? ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟ್. ಇದೇನ್ ಸರ್ ಇದು? ಇದು ಐರನ್ ಓರು. ಐರನ್ ಓರ್ ಮೇಲೆ ರಬ್ಬರ್ ಬ್ಯಾಕಿಂಗ್ ಕೊಟ್ಟವ್ರೆ. ಸೊ ಇಂಪ್ಯಾಕ್ಟ್ ಟೈಲ್ಸ್ ಮೇಲೆ ಬೀಳಲ್ಲ. ಸೊ ಟೈಲ್ಸ್ ಡ್ಯಾಮೇಜ್ ಆಗಲ್ಲ. ಇಲ್ಲ ಅಂದ್ರೆ ಟೈಲ್ಸ್ ಡ್ಯಾಮೇಜ್ ಆಗುತ್ತೆ. ಇದು ವೆಜಿಟೇಬಲ್ ಸ್ಟೀಮರ್. ಕುಕ್ಕರ್ ಒಳಗಡೆ ಡಬ್ರಿ ಒಳಗಡೆ ಬಾಂಡ್ಲಿಯಲ್ಲಿ ಇಟ್ಬಿಟ್ಟು ಸ್ಟೀಮ್ ಮಾಡಕ್ ಯೂಸ್ ಆಗುತ್ತೆ. ಸೊ ಯಾವ ಸೈಜ್ ಬೇಕು ಆ ಸೈಜ್ಗೆ ಎನ್ಕ್ಲೋಸ್ ಆಗುತ್ತೆ. ಅದನ್ನ ಹಾಕ್ಬಿಟ್ಟು ಕುಕ್ ಮಾಡ್ಕೋ. ಏನ್ ಪ್ರೈಸ್ ಇದೆ ಸರ್ ಇದು? ಇದು 450 rupees ಮೇಡಮ್. ಸ್ಮಾಲ್ ಸೈಜ್. ಬಿಗ್ ಸೈಜ್ 550 rupees ಆಗುತ್ತೆ. 2 ಸೈಜಸ್ ಅವೈಲೇಬಲ್ ವಿತ್ ಹ್ಯಾಂಡಲ್ ಬರುತ್ತೆ. ನೀವು ಇಟ್ಕೊಂಡು ಬೇಕಂದ್ರೆ ಫುಲ್ ಕ್ಲೋಸ್ ಮಾಡ್ಬಿಟ್ಟು ಮೊಟ್ಟೆ ಎಲ್ಲ ಬೇಯಿಸಬಹುದು, ತರಕಾರಿ ಬೇಯಿಸಬಹುದು, ಕಡುಬು ಮಾಡಬಹುದು, ಮೋಮೋಸ್ ಮಾಡಬಹುದು. ಸೊ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಇದೆಲ್ಲ ಟಂಬ್ಲರ್ ಸರ್? ಅದು ಪಂಚಪಾತ್ರ ಅಂತೀವಿ. ಇದು ಕೂಡ ಸ್ಟೇನ್ಲೆಸ್ ಸ್ಟೀಲ್, ದೇವ್ರ ಮನೆಗೆ ಜಾಸ್ತಿ ಯೂಸ್ ಆಗುತ್ತೆ.
ಅದ್ ಬಿಟ್ರೆ ಸ್ಟೇನ್ಲೆಸ್ ಸ್ಟೀಲ್ ಡಬ್ರಿ ಇದೆ. ಇದರೊಂದು 4-5 ಸೈಜ್, ಯಾವ ಸೈಜ್ ಬೇಕು ಸಿಗುತ್ತೆ. ವಿತ್ ಹೆವಿ ಬಾಟಮ್, ಗ್ಯಾಸ್ ಅಂಡ್ ಇಂಡಕ್ಷನ್ ಕಾಂಪ್ಯಾಕ್ಟಿಬಲ್, ವಿತೌಟ್ ಕಾಪರ್ ಬಾಟಮ್ ಬರುತ್ತೆ ಇವಾಗ. ತಡಕ ಹಾಕಿದ್ರು ನಿಮ್ಗೆ ಒಂಚೂರು ಸಿಗಲ್ಲ. ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಸ್ಟಾರ್ಟಿಂಗ್ ಸೈಜ್ ಚಿಕ್ಕದು 200 ರೂಪೀಸ್. 200 ರೂಪೀಸ್ ಇಂದ ಹಿಡಿದು ಇದು ದೊಡ್ಡ ಸೈಜ್ ನಿಮ್ಗೆ 850 ರೂಪೀಸ್ ಆಗುತ್ತೆ. ಸೊ ಸೈಜ್ ಪ್ರಕಾರ, ವೆರೈಟಿ ಪ್ರಕಾರ ಪ್ರೈಸಸ್ ಇರುತ್ತೆ. ಕೋಕೋನಟ್ ಕಂಪ್ನಿ ತಗೊಂಡ್ರೆ ಅದಕ್ಕೆ ಅಡಿಷನಲ್ ಡಿಸ್ಕೌಂಟ್ ಬರುತ್ತೆ. ಇದು ಒಂದು ತಟ್ಟೆ ಇಡ್ಲಿ ಸ್ಟ್ಯಾಂಡ್, 3 ಸ್ಟೆಪ್ಸ್, 4 ಸ್ಟೆಪ್ಸ್, 5 ಸ್ಟೆಪ್ಸ್ ಎಲ್ಲ ಅವೈಲೇಬಲ್ ಇದೆ. ಇದರಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬೇಕು, ಆ ಪ್ಯಾಟರ್ನ್ ಸಿಗುತ್ತೆ. ಈ ಟೈಪ್ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಸಿಗುತ್ತೆ. ಇದು 1/2 ಇಂಚ್ ಡೀಪ್ ಬರುತ್ತೆ. ಆಮೇಲೆ ಕ್ಲೀನಿಂಗ್ ಎಲ್ಲ ಈಸಿ, ಎಲ್ಲೂ ನಿಮ್ಗೆ ಕೊಳೆ ಕೂತ್ಕೊಳ್ಳಲ್ಲ, ಕೈ ತಗೊಳ್ಳಲ್ಲ, ತುಂಬಾ ಈಸಿ ರಿಮೂವಿಂಗ್ ಇದೆ. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 700 ರೂಪೀಸ್ ಇದೆ. 3 ಸ್ಟೆಪ್, 4 ಸ್ಟೆಪ್, 2 ಸೈಜ್ ಅವೈಲೇಬಲ್ ಇದೆ. ಮತ್ತೆ ಕೋಕೋನಟ್ ಕಂಪನಿಯಲ್ಲಿ 5 ಸ್ಟೆಪ್ ಅವೈಲೇಬಲ್ ಇದೆ. ಇದು ಸೋಪ್ ಹಾಕ್ಬಿಟ್ಟು ತೊಳಿಯಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಮೇನ್ಲಿ ವಾಷಿಂಗ್ ಪರ್ಪಸ್ ಮತ್ತೆ ಫ್ರೂಟ್ ಸ್ಟೋರೇಜ್ಗೂ, ವೆಜಿಟೇಬಲ್ ಸ್ಟೋರೇಜ್. ಏನ್ ಪ್ರೈಸ್ ಇದೆ ಸರ್ ಇದು? ಇದು 350 ರೂಪೀಸ್ ಓನ್ಲಿ ಮೇಡಮ್. ಇದು ಸ್ಟೀಲ್ ಮ್ಯಾಟ್ ಫಿನಿಶ್ ವಿತ್ ಹ್ಯಾಂಡಲ್. ಇದು ಯೂಶಲಿ ಸೋಪ್ ತೊಳೆಯಕ್ಕೆ ಇದು ಕೂಡ ಯೂಸ್ ಆಗುತ್ತೆ. ಎಣ್ಣೆಯಿಂದ ಕರ್ದು ಬಿಟ್ಟು ಇದರಲ್ಲಿ ಹಾಕಿಟ್ರು ಎಣ್ಣೆ ಎಲ್ಲ ಕೆಳಗಡೆ ಪ್ಲೇಟ್ ಅಲ್ಲಿ ಸೋರುತ್ತೆ. ಸೊ ಇದರಲ್ಲೂ ಸೈಜಸ್ ಅವೈಲೇಬಲ್ ಇದೆ. ಸ್ಮಾಲ್ ಸೈಜ್ ಇಂದ ಹಿಡಿದು ಬಿಗ್ ಸೈಜ್ ವರ್ಗೂ ಅವೈಲೇಬಲ್ ಇದೆ. ಇವೆಲ್ಲ ಚಿಕ್ಕ ಸೈಜು ಇದೆ, ದೊಡ್ಡ ಸೈಜು ಇದೆ. ಆಮೇಲೆ ಅದ್ರಲ್ಲಿ ಕಮ್ಮಿ ಹೈಟ್ ಬೇಕು, ಕಮ್ಮಿ ಹೈಟ್ ಕೂಡ ಅವೈಲೇಬಲ್ ಇದೆ. ಸ್ಟೀಮಿಂಗು ಯೂಸ್ ಮಾಡಬಹುದು. ಇದರಲ್ಲಿ ತರಕಾರಿ ಹಾಕ್ಬಿಟ್ಟು ದೊಡ್ಡ ಪಾತ್ರೆಯಲ್ಲಿ ಸ್ಟೀಮು ಮಾಡಬಹುದು. ಇವೆಲ್ಲ ಕಬ್ಬಿಣದ ರೋಟಿ ತವಾ, ದೋಸೆ ತವಾ ಎಲ್ಲ ಸಿಗುತ್ತೆ. ಅಲ್ಯೂಮಿನಿಯಂ ರೋಟಿ ತವಾ ಬೇಕು, ಅಲ್ಯೂಮಿನಿಯಂ ರೋಟಿ ತವಾ ಇದೆ. 3-4 ಸೈಜಸ್ ಅವೈಲೇಬಲ್ ಇದೆ. ಏನ್ ರೇಟ್ ಇದೆ? ಇದು 250 ರೂಪೀಸ್ ಸ್ಟಾರ್ಟಿಂಗ್ ಇದೆ ಕಬ್ಬಿಣದ್ದು. ಇಂಡಾಲಿಯಮ್ 395 ರೂಪೀಸ್ ಇದೆ. ಇಂಡಾಲಿಯಂ ಅಂದ್ರೆ ಅಲ್ಯೂಮಿನಿಯಂ ಯೂಶಲಿ. ಅದು ಬಿಟ್ರೆ ಹ್ಯಾಂಡಲ್ಲೆಸ್ ಕಡಾಯಿ ಇದೆ. ಇದು ಹಿಟ್ ಕಳ್ಸಕ್ಕೂ ಯೂಸ್ ಆಗತ್ತೆ, ಒಗ್ಗರಣೆ ಕೊಡಕ್ಕೂ ಯೂಸ್ ಆಗತ್ತೆ, ಪಲ್ಯ ಮಾಡಕ್ಕೂ ಯೂಸ್ ಆಗತ್ತೆ. ಹೆವಿ ಗೇಜ್ ಕಡಾಯಿ, ಸ್ಟವ್ ಮೇಲೆ ಇಟ್ಬಿಟ್ಟು ಪಲ್ಯ ಮಾಡಬಹುದು, ಏನಾಗಲ್ಲ. ಹೌದು, ಹೆವಿ ಗೇಜ್ ಬರುತ್ತೆ. ಸ್ಯಾಂಡ್ವಿಚ್ ಬಾಟಮ್ ಡಬ್ರಿ ತೋರಿಸ್ತೆ, ಅದೇ ವೆರೈಟಿ ಬಾಂಡ್ಲಿ ಇದೆ. ಇದರಲ್ಲೂ 4-5 ಸೈಜ್ ಅವೈಲೇಬಲ್ ಇದೆ. ಸಿಂಗಲ್ ಹ್ಯಾಂಡಲ್ ಐರನ್ ವೋಕ್ ಇದೆ. ಇದು ಸ್ಟಾರ್ಟಿಂಗ್ ಪ್ರೈಸ್ 365 ರೂಪೀಸ್. ಇದು ಎಲ್ಲ ಕಡೆ ಸಿಗಲ್ಲ ನಿಮ್ಗೆ, ಎಲ್ಲ ಕಡೆ ಡಬಲ್ ಹ್ಯಾಂಡಲ್ ಕಡೆ ಇರುತ್ತೆ. ಇದು ಸೈಜ್ ಅವೈಲೇಬಲ್ ಇದೆ. ಸಿಂಗಲ್ ಹ್ಯಾಂಡಲ್, ಎಣ್ಣೆಯಿಂದ ಕರಿಯಕ್ಕೂ ಯೂಸ್ ಮಾಡಬಹುದು, ಚೈನೀಸ್ ಐಟಮ್ ಮಾಡಕ್ಕೂ ಯೂಸ್ ಆಗತ್ತೆ. ಒಂಚೂರು ಸಿಯಲ್ಲ, ಒಗ್ಗರಣೆ ಹಾಕಿದ್ರು ಸಿಯಲ್ಲ, ಪ್ಯೂರ್ ಐರನ್. ಎಲ್ಲ ಕಡೆ ಸಿಗಲ್ಲ. ಇದು ಓನ್ಲಿ 350 ರೂಪೀಸ್ ಸ್ಟಾರ್ಟಿಂಗ್ ಪ್ರೈಸ್. 4 ಸೈಜಸ್ ಅವೈಲೇಬಲ್ ಇದೆ. ದೊಡ್ಡ ಸೈಜ್, ಚಿಕ್ಕ ಸೈಜ್? ಇದು ಚಿಕ್ಕ ಸೈಜ್, ಇದಕ್ಕಿಂತ 4 ಸೈಜ್ ದೊಡ್ಡ ಸಿಗುತ್ತೆ. ಇದು ಹಿಂಡಾಲಿಯಮ್ದು ಪಡ್ಡು ಇಂಚ್ ಇದೆ. ಕ್ಯಾಸ್ಟ್ ನಾರ್ಮಲ್ ಐರನ್ ಕಡಾಯಿ ಬೇಕು, ನಾರ್ಮಲ್ ಐರನ್ ಕಡಾಯಿ ಅವೈಲೇಬಲ್ ಇದೆ. ಬಿಗ್ ಸೈಜ್ ಬೇಕು, ಬಿಗ್ ಸೈಜ್ ಅವೈಲೇಬಲ್ ಇದೆ. ಫ್ಲಾಟ್ ಬಾಟಮ್ ಬೇಕು, ಫ್ಲಾಟ್ ಬಾಟಮ್ ಅವೈಲೇಬಲ್. ರೌಂಡ್ ಬಾಟಮ್ ಅವೈಲೇಬಲ್ ಇದೆ. ಪಡ್ಡು ಕಲ್ ಏನ್ ಪ್ರೈಸ್ ಇದೆ ಸರ್? ಪಡ್ಡು ಕಲ್ 550 ರೂಪೀಸ್ ಸ್ಮಾಲ್ ಸೈಜ್ ಮೇಡಮ್. 7 ಪಡ್ಡೂಸ್ ಮಾಡಬಹುದು ಅಟ್ ಎ ಟೈಮ್. ಅದ್ ಬಿಟ್ರೆ ನೆಕ್ಸ್ಟ್ ಸೈಜು 9 ಪಡ್ಡೂಸ್ ಸಿಗುತ್ತೆ, ಬಿಗ್ ಸೈಜ್. ಇದು ಓನ್ಲಿ ನಿಮ್ಗೆ 780 ರೂಪೀಸ್ ಆಗುತ್ತೆ. ಇದು ಅಲ್ಯೂಮಿನಿಯಂ ಲೈಟ್ ವೇಟ್ ಕಡಾಯಿ ಅಂತೀವಿ. ಇದರಲ್ಲೂ 8 ಸೈಜ್ ಅವೈಲೇಬಲ್ ಇದೆ. ಅದ್ರಲ್ಲಿ ನಿಮ್ಗೆ ಏರೋಪ್ಲೇನ್ ಶೀಟ್ ಕಡಾಯಿ ಅಂತೀವಿ, ಕ್ಯಾಸ್ಟಿಂಗ್ ಕಡಾಯಿ, ಅದು ಕೂಡ ಅವೈಲೇಬಲ್. 10-15 ಕಮರ್ಷಿಯಲ್ ದೊಡ್ಡ ಸೈಜ್ ವರ್ಗೂ ಅವೈಲೇಬಲ್ ಇದೆ. ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ. ಹೋಟೆಲ್ಗೂ ನಿಮ್ಮ ಹತ್ರ ಎಲ್ಲಾ ಪ್ರಾಡಕ್ಟ್ ಸಿಗುತ್ತೆ? ಹೋಟೆಲ್ಗೆ ಬರೀ ಆರ್ಡರ್ ಬೇಸಿಸ್ ಮೇಲೆ ತರ್ಸ್ಕೊಡ್ತೀವಿ ನಾವು. ದೊಡ್ಡ ಸೈಜ್, ಹೋಟೆಲ್ ಸೈಜ್ ಅಂದ್ರೆ ಮನೇಲಿ ಫಂಕ್ಷನ್ ಇತ್ತು, ನೀವು 10 kg ಐಟಮ್ ಮಾಡಬೇಕು ಅಂದ್ರೆ ಆ ಸೈಜ್ ಬಾಂಡ್ಲಿವರೆಗೂ ಸಿಗುತ್ತೆ ನಿಮಗೆ, ಲೈಟ್ ವೇಟ್. ಆಮೇಲೆ ಇದು ಹೆವಿ ಗ್ರೇಡ್ ಇಂಡಾಲಿಯಂ ಕಡಾಯಿ. ಇಂಡಾಲಿಯಂ ಅಲ್ಲೇ ಪ್ರೀಮಿಯಂ ಕ್ವಾಲಿಟಿ, ಹೆವಿ ಗೇಜ್. ಇದರಲ್ಲೂ 4-5 ಸೈಜ್ ಅವೈಲೇಬಲ್ ಇದೆ. ಈ ಐಟಮ್ ಲೀಚಿಂಗ್ ಕಂಪ್ಲೇಂಟ್ ಎಲ್ಲ ಬರಲ್ಲ. ಬೇರೆ ಅಲ್ಯೂಮಿನಿಯಂ ನಿಮಗೆ ಲೀಚಿಂಗ್ ಕಂಪ್ಲೇಂಟ್ ಬರುತ್ತೆ. ಫುಲ್ ಪ್ರೀಮಿಯಂ ಕ್ವಾಲಿಟಿ ಕಡಾಯಿ ಇದು ಇಂಡಾಲಿಯಂ ಅಲ್ಲಿ. ಸರ್ ಲೀಚಿಂಗ್ ಕಂಪ್ಲೇಂಟ್ ಅಂದ್ರೆ ಏನು? ಲೀಚಿಂಗ್ ಅಂದ್ರೆ ಈಗ ಹೆಲ್ತ್ ಎಫೆಕ್ಟ್ ಆಗುತ್ತೆ, ಅಲ್ಯೂಮಿನಿಯಂ ಮಿಕ್ಸ್ ಆಗುತ್ತೆ ನಿಮ್ಗೆ ಫುಡ್ ಅಲ್ಲಿ. ಸೊ ಈ ಐಟಮ್ ಅದಾಗಲ್ಲ, ಇದು ಪ್ಯೂರ್ ಇಂಡಾಲಿಯಂ ಬರುತ್ತೆ. ಸೊ ಆ ಕಂಪ್ಲೇಂಟ್ ಇರಲ್ಲ ನಿಮ್ಗೆ. ಇದರಲ್ಲಿ 4-5 ಸೈಜ್ ಅವೈಲೇಬಲ್ ಇದೆ. ವಿತ್ ಇಂಡಕ್ಷನ್ ಬೇಕು, ವಿತ್ ಇಂಡಕ್ಷನ್ ಕಾಂಪ್ಯಾಕ್ಟೇಬಲ್ ಸಿಗುತ್ತೆ. ಅದು ಬಿಟ್ರೆ ಇವೆಲ್ಲ ಸ್ಟೋರೇಜ್ ಹಾಟ್ ಬಾಕ್ಸ್, ಸ್ಮಾಲ್ ಸೈಜ್ ಇಂದ ಹಿಡಿದು ಬಿಗ್ ಸೈಜ್, ಅಪ್ ಟು 50% ವರೆಗೂ ಆಫ್ ಸಿಗುತ್ತೆ, ಡಿಪೆಂಡಿಂಗ್ ಆನ್ ವೆರೈಟಿ ಸೈಜ್. ಎಷ್ಟು ಅವರ್ ಬಿಸಿ ಇರುತ್ತೆ ಸರ್ ಅದರಲ್ಲಿ? 4 ಅವರ್ಸ್ ಬಿಸಿ ಇರುತ್ತೆ. ಕೋಕೋನಟ್ ಕಂಪನಿ ಇದೆ ನಮ್ಮ ಹತ್ರ, ಬಟರ್ಫ್ಲೈ ಕಂಪನಿ ಇದೆ, ಮಿಲ್ಟನ್ ಇದೆ, 3 ಬ್ರಾಂಡೆಡ್ ಇದೆ. ಮಿಲ್ಟನ್ ಅಲ್ಲಿ ಪ್ಲಾಸ್ಟಿಕ್ ಬೇಕು, ಪ್ಲಾಸ್ಟಿಕ್ ಹೊಸ ವೆರೈಟಿ ಎಲ್ಲ ಸಿಗುತ್ತೆ. 3 ಸೈಜಸ್ ಅವೈಲೇಬಲ್, ಅಟ್ರಾಕ್ಟಿವ್ ಕಲರ್ಸ್ ಇದೆ. ಸೇಮ್ ಸ್ಟೇನ್ಲೆಸ್ ಸ್ಟೀಲ್ ಇದು, ಸ್ಟಾರ್ಟಿಂಗ್ ಫ್ರಮ್ 700 ರೂಪೀಸ್. 2.5 ಲೀಟರ್ಸ್ ಗಂಟ ಸೈಜ್ ಅವೈಲೇಬಲ್ ಇದೆ. ಸೇಮ್ ವೆರೈಟಿ, ಸೇಮ್ ಡಿಸೈನ್ ಸಿಗುತ್ತೆ. ಕೋಕೋನಟ್ ಕಂಪನಿದು. ಈ ಸೈಜ್ 1500 ರೂಪೀಸ್ ಆಗುತ್ತೆ.
ಇದು ಮೈಕ್ರೋ ಒನ್ ಸೇಫ್ ಬೌಲ್. ಇದು ಓವನ್ ಅಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಬಿಟ್ಟು ಹಂಗೆ ಡೈರೆಕ್ಟ್ ಟೇಬಲ್ ಮೇಲೆ ಸರ್ವ್ ಮಾಡಕ್ಕೆ, ಓನ್ಲಿ ರೀಹೀಟಿಂಗ್ ಪರ್ಪಸ್ ಗೆ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಮೈಕ್ರೋ ಓವನ್ ಇದನ್ನ ಕ್ಯಾಪ್ ತೆಗೆದ್ಬಿಟ್ಟು ವಿತೌಟ್ ಕ್ಯಾಪ್, ಹೌದು ವಿತೌಟ್ ಕ್ಯಾಪ್ ಬಿಸಿ ಮಾಡಬೇಕು, ಆಮೇಲೆ ಕ್ಯಾಪ್ ಹಾಕ್ಬಿಟ್ಟು ಸರ್ವ್ ಮಾಡಬೇಕು. ಇದೆಲ್ಲ ಏನ್ ಮೆಲ್ಟ್ ಆಗಲ್ವಾ? ಇದು ಯಾವುದು ಮೆಲ್ಟ್ ಆಗಲ್ಲ. ಮೈಕ್ರೋ ಒನ್ ಸೇಫ್ ಸ್ಟೀಲು, ಮೈಕ್ರೋ ಒನ್ ಸೇಫ್ ಪ್ಲಾಸ್ಟಿಕ್, ಅದಕ್ಕೋಸ್ಕರ ಮೈಕ್ರೋ ಒನ್ ಸೇಫ್ ಇದೆ. ಇವೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಕೊಳಗ ಇದೆ, ಹ್ಯಾಮರ್ಡ್ ಶೇಪ್ ಕಡೆ ಇದು ಅಂಡಿಗಳು ಇದೆ, ಪ್ಲೇನ್ ಶೇಪ್ ಬೇಕು ಪ್ಲೇನ್ ಇದೆ, ರೌಂಡ್ ಬೇಕು ರೌಂಡ್ ಇದೆ, ಟ್ಯಾಪರ್ಡ್ ಬೇಕು ಟ್ಯಾಪರ್ಡ್ ಇದೆ, ಯಾವ ಶೇಪ್ ಬೇಕಾದ್ರೂ ಸಿಗತ್ತೆ. ಇದು ಮೊಸರು ಎಲ್ಲ ಇಡಕ್ಕೆ ಸ್ಟೋರ್ ಮಾಡಕ್ಕೆ, ಎಪ್ಪಾಕೋದಕ್ಕೆ ಚೆನ್ನಾಗಿದೆ, ಎಪ್ಪಾಕಕ್ಕೆ ಚೆನ್ನಾಗಿದೆ, ಫ್ರಿಡ್ಜ್ ಅಲ್ಲೂ ಸ್ಟೋರ್ ಮಾಡ್ಕೋಬಹುದು. ಯೂನಿಕ್ ಡಿಸೈನ್ ಇದೆ, ವಿತ್ ಲಿಡ್ ಬರುತ್ತೆ, ವಿತೌಟ್ ಲಿಡ್ ಅವೈಲಬಲ್ ಇದೆ. ಮೇಲ್ಗಡೆ ಎಲ್ಲ ಇಡ್ಲಿ ಸ್ಟ್ಯಾಂಡ್ ಅವೈಲಬಲ್ ಇದೆ, 4 ಪ್ಲೇಟ್ 6 ಪ್ಲೇಟ್ ಬರೀ ಸ್ಟ್ಯಾಂಡ್ ಬೇಕು ಸ್ಟ್ಯಾಂಡ್ ಅವೈಲಬಲ್ ಇದೆ. ಅದ್ಮೇಲೆ ಎಲ್ಲ ವಾಟರ್ ಸ್ಟೋರೇಜ್ ಕಂಟೈನರ್ಸ್ ಇದೆ, ಸ್ಟೇನ್ಲೆಸ್ ಸ್ಟೀಲ್ ಇದೆ, ಕಾಪರ್ ಇದೆ, ಕಾಪರ್ ಅಲ್ಲಿ ವಿತ್ ಡಿಸೈನ್ ಬೇಕು ಡಿಸೈನ್ ಕೂಡ ಅವೈಲಬಲ್ ಇದೆ. ಪ್ರೈಸ್ ಸ್ಟಾರ್ಟಿಂಗ್ 1500 rupees ಸ್ಟೇನ್ಲೆಸ್ ಸ್ಟೀಲ್, ಅಪ್ ಟು 7000-8000 rupees ಗಂಟ ಇದೆ, ಡಿಪೆಂಡಿಂಗ್ ಆನ್ ಕ್ವಾಲಿಟಿ ಪ್ಯೂರಿಟಿ. ಸೊ ನೀವು ಎಷ್ಟು ಪ್ಯೂರ್ ಕಾಪರ್ ತಗೋತೀರಾ ಅಷ್ಟು ಪ್ರೈಸ್ ಎಕ್ಸ್ಪೆನ್ಸಿವ್. ಇದೆಲ್ಲ ಪ್ಯೂರ್ ಕಾಪರ್? ಇದು ಪ್ಯೂರ್ ಕಾಪರ್. ಇದು ಮೀಡಿಯಂ ಸೈಜ್ 12 ಲೀಟರ್ ಬಂದು 4000 ಚೇಂಜ್, 16 ಲೀಟರ್ ಬಂದು 6000 ಚೇಂಜ್ ಆಗುತ್ತೆ. ಸೇಮ್ ಅದೇ ಮೇಂಟೆನೆನ್ಸ್ ಕಮ್ಮಿ ಇರಲಿ ಅಂತ ಔಟರ್ ಡಿಸೈನ್ ಬರುತ್ತೆ, ಅದು 6000 rupees ಸ್ಟಾರ್ಟಿಂಗ್, 8000 ಚೇಂಜ್ ವರೆಗೂ ಸಿಗುತ್ತೆ. ಸ್ಟಾರ್ಟಿಂಗ್ 5 ಲೀಟರ್ಸ್. ಟ್ಯಾಪ್ ಎಲ್ಲ ಸ್ಟೀಲ್ ಹಾಕಿದಾರ? ಇಲ್ಲ, ಇದ್ರಲ್ಲಿ ಟ್ಯಾಪ್ ಎಲ್ಲ ಮೆಟಲ್ದು ಬರುತ್ತೆ. ಆಮೇಲೆ ನಿಮ್ಗೆ ಔಟರ್ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಇರುತ್ತೆ, ಡಿಸೈನ್ಸ್ ಪ್ಯಾಟರ್ನ್ ಎಲ್ಲ ತುಂಬಾ ವೆರೈಟಿ ಸಿಗುತ್ತೆ. ಎವ್ರಿ ಮಂತ್ ಹೊಸ ಹೊಸ ಡಿಸೈನ್ ಪ್ಯಾಟರ್ನ್ ಸಿಗುತ್ತೆ. ಇದು ಏರ್ ಫ್ರೈಯರ್, ಇದು ಅನಲಾಗ್ ಸಿಸ್ಟಮ್, ಇದು ಡಿಜಿಟಲ್ ಸಿಸ್ಟಮ್ ಬರುತ್ತೆ. ಇದು ರ್ಯಾಪಿಡ್ ಏರ್ ಟೆಕ್ನಾಲಜಿಯಿಂದ ವರ್ಕ್ ಆಗುತ್ತೆ. ಪೇಟೆಂಟೆಡ್ ಸ್ಟಾರ್ಟ್ ಫಿಶ್ ಡಿಸೈನ್ ಬರುತ್ತೆ. ಬೇರೆ ಬ್ರ್ಯಾಂಡ್ ಅಲ್ಲೆಲ್ಲ ನಿಮ್ಗೆ ಸಿಂಗಲ್ ಸೈಡ್ ಕುಕಿಂಗ್ ಇರುತ್ತೆ, ಇದು ಫಿಲಿಪ್ಸ್ ಅಲ್ಲಿ ಡಬಲ್ ಸೈಡ್ ಕುಕಿಂಗ್ ಬರುತ್ತೆ. ಸೊ ಮಲ್ಟಿ ಐಟಮ್ಸ್ ಕುಕ್ ಮಾಡಬಹುದು. ಮೋರ್ ದೆನ್ 2000 ಡಿಶಸ್ ಇದೆ ಇದು ಕುಕ್ ಮಾಡಕ್ಕೆ. 4.1 ಲೀಟರ್ ಬೌಲ್, 6 ಲೀಟರ್ ಬೌಲ್ ಕೂಡ ದೊಡ್ಡ ಸೈಜು ಅವೈಲಬಲ್ ಇದೆ. ಕ್ಯಾಟ್ಲಾಗ್ ಸಿಗುತ್ತಾ ಇದ್ರಲ್ಲಿ ಮಾಡುವಂತ ಡಿಶಸ್? ಅದ್ರಲ್ಲಿ ನಿಮ್ಗೆ ಆಪ್ ಇದೆ, ನಾನು ಆಪ್ ಡೌನ್ಲೋಡ್ ಮಾಡಿಸ್ಕೊಡ್ತೀನಿ. ಅದ್ರಲ್ಲಿ ನಿಮ್ಗೆ ಮೋರ್ ದನ್ 2000 ಡಿಶಸ್ ಮಾಡ್ಕೊಡ್ತೀನಿ. ಏನ್ ಪ್ರೈಸ್ ಇದೆ ಸರ್ ಇದು? ಇದು ಒಂದು 6000 rupees, ಇದು 10,000 rupees, ಅದ್ರಲ್ಲಿ ಡಿಸ್ಕೌಂಟ್ ಆಗುತ್ತೆ.